ತಾತ್ಕಾಲಿಕವಾಗಾದ್ರೂ ಜಾತ್ರೆ ಪರ್ಪಸ್ಗೆ ಏನಿದೆ ಇಲ್ಲೆಲ್ಲ ದಾನಿಗಳು ನೀವು ಬರೋಕ್ಕೆ ಮುಂಚೆ ಮಾತಾಡ್ತಾ ಇದ್ವಿ 1,50,000 ಕೊಡ್ತೀವಿ ಅಂತ. ಅದರಲ್ಲಿ ಏನಿದೆ ಒಂದು ಸ್ನಾನದ ಗೃಹ ಮತ್ತೆ ಅದು 2 ಜಾತ್ರೆ ಬಂದಿರುವ ಅಲ್ಲಿ ಏನು ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡೋಣ. ಹೋದ ವರ್ಷ ಚರ್ಚೆ ಆಗಿದ್ದು ಏನೂ ಆಗಲಿಲ್ಲ. ಅದು ಸ್ವಲ್ಪ ಇಂಟ್ರೆಸ್ಟ್ ನೀವೇ ಇದ್ರಲ್ಲ ಚಾರ್ಜ್ ಇದಕ್ಕೆ ಅದೊಂದು ಪ್ಲಾನ್ ಮಾಡೋಣ. ನಮ್ಮ ಹತ್ರ ಸುಮಾರು 1 ಕೋಟಿ ಮೇಲೆ ಇರ್ಬೋದು. ಬೇಕಾದ್ರೆ ಬೇರೆ ದುಡ್ಡು ಕೂಡ ನಾನು ಕೊಡ್ತೀನಿ. ನಾನು ಸಾಲ್ವ್ ಏನು ಮಾಡೋದಕ್ಕೆ ಒಂದು ಪ್ಲಾನ್ ಮಾಡೋಣ. ಓಕೆ, ಅದೊಂದಾಯಿತು. ಅದು ಬಿಟ್ಟರೆ ದಾನಿಗಳದು ನಾವು ಇದು ಮಾಡೋ ದಾನಿಗಳು ಇವಾಗ ಹೇಳ್ತಾರಾ? ಯಾರು ಹೇಳ್ತೀರಾ? ಯಾರು ಕೊಡ್ತೀರಾ ಅಂತ? ಸ್ನಾನದ ಮನೆಗೆ ಅದು ಏನಿದೆ ನಾವು ನೋಡ್ಕೊಂಡು ಏನು ಸೀಟ್ ಬ್ಲಾಕ್ ಏನು ಮಾಡೋದು? ಒಂದು ಕೆಲಸ ಮಾಡೋಣ. ಏನು ಮಾಡಬೇಕು ಅಂತ ಏನು ಸಭೆ ಮಾಡೋಣ. ಇವತ್ತು ಜಾತಿಗೆ ಸಂಬಂಧಪಟ್ಟಿದ್ದೇ ಮಾತಾಡೋಣ. ಮತ್ತೆ ಬೇಕಾದರೆ ಇನ್ನೊಂದು ಮೀಟಿಂಗ್ ಇಲ್ಲೇ ಸ್ಥಳೀಕರನ್ನೆಲ್ಲ ಕರೆಸ್ಕೊಂಡು ಮಾತಾಡೋಣ. ಜಾತ್ರೆದು ಮಾತ್ರ ಚರ್ಚೆ ಆಗಲಿ. ದೇವಸ್ಥಾನ ಡೆವಲಪ್ಮೆಂಟ್ಸು ಇನ್ನೊಂದು ಸಾರಿ ಅಲ್ಲ ಅಣ್ಣ, ದೇವಸ್ಥಾನ ಡೆವಲಪ್ಮೆಂಟ್ ಅಲ್ಲ. ಈಗ ಚರ್ಚೆ ಇದು ಶೌಚಾಲಯಗಳು ಅದೇ ಆಗ್ಬೇಕಲ್ಲಣ್ಣ. ಅದಕ್ಕೆ ದಾನಿಗಳು ಈಗ ನಾವು ತೀರ್ಮಾನ ತಗೊಂಡು ಓಕೆ. ತಹಸೀಲ್ದಾರ್ ಜೋರವರೇ ಒಪ್ಕೊತೀನಿ ನಾನು. ಇಲ್ಲ, ಅವರು ಹೇಳಿದ್ರೆ ಮಾಡ್ತಾರೆ. ಆಗ್ಬೋದು, ಏನು ಮಾಡ್ತೀನಿ ಮಾಡಿ. ಓಕೆ, ಆಗ್ಬೋದಲ್ಲ? ಮಾಡಲಿ. ಓಕೆ, ಖುಷಿ 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 ಆಯ್ತು. ಯಾರು ಕೊಡ್ತೀರಿ? ದಾನಿ ಕೊಡ್ತೀನಿ ಅಂತ ಹೇಳಿದ್ರೆ ನಾನು 10,000 ಕೊಡ್ತೀನಿ. 10,000 ಕೊಡ್ತೀನಿ. ಬರ್ಕೊಳಪ್ಪ. ಯಾರು? ನಾಗರಾಜ್ ಅಣ್ಣವರು. ನಾಗರಾಜ್ ಬೈನಹಳ್ಳಿ 10,000. ಇಲಾಖೆಯವ್ರು ಬರ್ಕೋಬೇಕು. ಆಯ್ತು ಮೇಡಮ್. ನೀನು 10,000 ಅಷ್ಟು ಇನ್ನೆಷ್ಟು ಕೊಡೋದು? ಆಯ್ತು, 25,000 ಬರ್ಕೊಳ್ಳಿ ಮೇಡಮ್. 25,000 ಬರ್ಕೊಳಪ್ಪ. ನೀನ್ ಬರ್ಕೊಬೇಕು. PDO ಬರ್ಲಿ, ಅವರು ಬರ್ಕೊಳ್ಳಿ. ನೀವು ಬರ್ಕೊಂಡ್ರಿ, ನೀನ್ ಬರ್ಕೊಪ್ಪ. ವಸೂಲು ಮಾಡಕ್ಕೆ ನೀವು ಸ್ಥಳೀಕರಬೇಕು. ಓಕೆ, ಆಯ್ತು. ರಾಮಣ್ಣದೆಷ್ಟು? 1 ಲಕ್ಷನಾ? ಈ ಏರಿಯಾದಲ್ಲಿ ಯಾರು ಜಮೀನ್ದಾರರು ಶ್ರೀಮಂತರು ಯಾರು ಇದ್ರೆ ಅದು ರಾಮಣ್ಣ. 150 ಎಕರೆ ಜಮೀನ್ದಾರ. 170 2 ಕೋಟಿ ಎಷ್ಟಾಯ್ತು? 300 ಕೋಟಿ ಆಗಿತ್ತು. 3 ಕೋಟಿ ಇನ್ವೆಸ್ಟ್ ಅಣ್ಣ. ಒಂದು 10,000 ಕೊಡ್ತೇನೆ. ಓನಾಗಿ 40 ಲಕ್ಷ ಮೇಲೆ ಆಗುತ್ತೆ. ನಾನು ಓನಾಗಿ ಮಾಡ್ತಾ ಇದ್ದೀನಿ. ಎಷ್ಟು? 10,000. ಇರಲಿ ಬಿಡಿ, ಇರಲಿ ಅಷ್ಟೇ. ಶಶಿದು 50,000 ಸಾಲಲ್ಲ. ನಮ್ಮ ಆನಂದ್ ಎಷ್ಟು? ಸಾಕ ಒಂದಷ್ಟೇ ಪಾಪ. ನಿಮಗೆ ಏನು ಮಾಡಿ ನಮ್ಮ ಚೇರ್ಮನ್ ಮುನಿಯಪ್ಪದ್ದು ಬರ್ಕೋ 50,000. ನಿಂದೆಷ್ಟು? ಸಾಕ ಅವ್ನು ಅಷ್ಟು ಕೊಟ್ಬಿಡಪ್ಪ. ಸಾಕು. ಕಲ್ದ್ರಣ್ಣ ಕೊಡ್ತಾರ. ಅವಾಗ 1 ಲಕ್ಷ ಹೇಳೋಣ. ಅವಾಗ 1 ಲಕ್ಷ ಹೇಳೋಣ. ಹೇಳಿದ ಮಾತು ತಿನ್ಕೊಬಿಟ್ರೆ ಇಲ್ಲ, ಒಂದು 50 ಸಾಕು. ಅವ್ನು ಹೇಳಿದ ನಾನು ಅವಾಗ. ಯಾಕಂತ ಹೇಳಿದಂಗ್ರ ಊಟ ನಾನು 10 ಪುಟ್ ಅಕ್ಕಿ ಕೊಡ್ತೀನಿ. ಕುತ್ಕ. ಇಲ್ಲ ಮೇಡಮ್, ಅವ್ನು 1 ಲಕ್ಷ ಬರ್ಕೊಂಬೇಕು ನೀವು. ಅವ್ನು ಹೇಳ್ರೆ ಮಾತದು. ಹೇಳಿರ ಮಾತು ಊಟ ಹಾಕ್ಕೊಡುದು. ನಾವು ಜಾತ್ರೆನಲ್ಲಿ ಇದು ವರ್ಷ ಮತ್ತೆ ದನಗಳಿಗೆ ಅಲ್ಲ, ಅಲ್ಲಿ ಹೇಳ್ಬಿಟ್ಟು ಇಲ್ಲಿ ಲೋಕಿ ನಿಂದೆಷ್ಟು? ಗುಡ್. ಅದು ನಮ್ಮ ಲೋಕಿದು 25 ಬರ್ಕೋ. ತಿಮ್ರಾಯನ ಆಯ್ತು. ಅವ್ನು ಸಾಕಷ್ಟು. 10,000 ಮೇಡಮ್. 10,000 ಬೇಕಮ್ಮ.
ಲೇಟ್ ಆಗುತ್ತೆ. ಹಾಲೋ ಬ್ಲಾಕ್ ಕೊಡಿಸ್ಬಿಡಿ. ಇಷ್ಟೇ ಮಾಡ್ಕೊಂಡು ದುಡ್ಕೊಂಡ 20,000 ಹೇಳ್ತಾ ನೀನೇನು ಹತ್ಕೊಂಡು ಹಾ ಇನ್ಯಾರು ಎಲ್ಲಿ ನಾಡ್ಸೋ ಬಂಡ ಹಾ ಬರ್ಕ 10,000 ನಮ್ಮಪ್ಪ ನಾನಣ್ಣ ಹಾ ನಿಂದಪ್ಪ ವೆಂಕಟರಮಣ 2,000 10,000 ಹಾ ಇನ್ಯಾರು ಏ ನೋಡಪ್ಪ ಇನ್ನೊಂದು ಹೇಳ್ತೀನಿ, ನೀವು ಯಾರ್ಯಾರು ದುಡ್ಡು ಕೊಡ್ತೀರೋ ಆ ಇದರಲ್ಲಿ ನಿಮ್ಗೆ ಬೋರ್ಡ್ ಹಾಕ್ತೀವಿ. ಹೌದು. ಅದೇನು ಬುಲಾದಿಲ್ಲ ಅದೇನಿಲ್ಲ ಇಂಥವ್ರು ಕಲ್ಲಲ್ಲಿ ಹಾಕ್ಬಿಡೋಣ. ಕಲ್ಲ ಆಯ್ತು ಇನ್ಯಾರಪ್ಪ ಇನ್ಯಾರು ರಮೇಶ ಇದೆಷ್ಟು ಸಾಕು ಅಷ್ಟೇ ಸಾಕು ಹೌದು. ಸಾಕು ಇನ್ಯಾರವ್ರೆ ಚಿಕ್ಕಣ್ಣಲ್ಲಿ ಇಲ್ಲ ಇಲ್ಲೇಶಪ್ಪ ಸರ್ ಚಿಕ್ಕಣ್ಣ ಮೇಡಮರ ಇಲ್ಲಿ BM ಹರ್ಷಿತ್ ಕುಮಾರ್. ಜಾಸ್ತಿ ಅಮೆರಿಕದಲ್ಲಿದ್ದಾನೆ ಮಗ. ಧೈರ್ಯವಾಗಿ ಎದ್ದಿದ್ಕೊಂಡು ಹೇಳ್ತಾವಳೆ. ಅದಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ಹೇಳೋದು. ನೆಕ್ಸ್ಟ್ ಇನ್ಯಾರು ಇನ್ಯಾರಪ್ಪ